ಸೊ ಫೈನಲ್ ಆಗಿ ನಾನು ನಾನು ಡ್ಯೂಟಿ ಮುಗಿಸ್ಕೊಂಡು ಬಂದೆ. ಸೊ ನನ್ನ ಹೆಂಡತಿ ಏನೋ ಮಟನ್ ತಿನ್ಬೇಕು ಅಂದೆ, ಚಿಕನ್ ತಿನ್ಬೇಕು, ಹೊರಗಡೆ ಹೋಗೋಣ ಏನೋ ತಿನ್ಕೊಂಡು ಬರೋಣ ಅಂತ ಅಂದು. ಸೊ ನಾನೇ ಹೇಳಿದೆ ಎಲ್ಲರ ಬಾ ಹೋಗೋಣ ಅಂತ. ಸೊ ಅದಕ್ಕೆ ಒಂದು ಒಳ್ಳೆ ಹೋಟೆಲ್ ಕರ್ಕೊಂಡು ಬಂದಿದ್ದೀನಿ. ಇನ್ನೇ ಮಿಕ್ಕಿದೆಲ್ಲ ನನಗೆ ಹಾಕೊಳ್ಳಿ. ಇನ್ನೇನ್ ಮಾಡ್ತಾರೆ? ಬಿರಿಯಾನಿ ಬರುತ್ತೆ. ನೀನ್ ಫಸ್ಟ್ ನೀನ್ ತಿನ್ನು, ಅದು ತಿಂದು ಮುಗಿಸಿದ್ರೆ ನಾನು ಬಿರಿಯಾನಿ ಮಾಡೋದು ಮಾಡ್ತೇನೆ. ಅಲ್ಲ ಅದೊಂದು ಟೇಸ್ಟ್ ಅಂತ. ಚೆನ್ನಾಗಿರುತ್ತೆ ಬಾ, ಚೆನ್ನಾಗಿರುತ್ತೆ ಬಾ ಅಂತ ಉಪ್ಪಿಲ್ಲ. ಊಟ ಮಾಡ್ತಿದ್ರೆ ಒಂದ್ ಬಿರಿಯಾನಿ ಆಗಲಿಕ್ಕೆ ನೀನೇನಾದ್ರು ತಿಂತಿದ್ರೆ ಬಿರಿಯಾನಿ ಆಗ್ತದೆ. ಆಕ್ಚುಲಿ ನಾನು 7 ಗಂಟೆಗೆ ಊಟ ಮಾಡಿದ್ದೀನಿ, 7:30ಗೆ. ಲೈಟ್ ಆಫ್ ಮಾಡಿದ್ರು ಚೆನ್ನಾಗಿ. ಗೈಸ್, ನೈಟ್ ಔಟ್ ಹೋಗ್ತಾ ಇದೀವಿ. ಎಲ್ಲಿಗೆ ಹೋಗ್ತಾ ಇದೀವಿ ಗೊತ್ತಿಲ್ಲ, ಸುಮ್ನೆ ಹಂಗೆ ಹೋಗ್ತಾ ಇದೀವಿ. ಎಲ್ಲಿಗೆ ಹೋಗ್ತಾ ಇದೀವಿ ಅಪ್ಪು? ನನಗೂ ಗೊತ್ತಿಲ್ಲ ಕಣಪ್ಪ. ಗೊತ್ತಿಲ್ಲ, ನನ್ಗೂ ಗೊತ್ತಿಲ್ಲ ಎಲ್ಲಿಗೆ ಹೋಗ್ತಾ ಇದೀವಿ ಅಂತ. ಸುಮ್ನೆ ದಾರಿ ಸಿಕ್ತಷ್ಟೇ. ಸೊ ಗೈಸ್, ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಿಲ್ಲ, ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ, ಆದ್ರೆ ಹೋಯ್ತಾ ಇದೀವಿ ಸುಮ್ಮನೆ. ಆಕ್ಚುಲಿ ನಾವು ಹೋಗ್ತಾ ಇರೋರು ಎಲ್ಲಿಯಪ್ಪ ಇದು? ಬನ್ನಿ ಮಂಟಪ ರೋಡಿಂದ ಹೋಗ್ತಾ ಇದೀವಿ. ಹೊಟ್ಟೆ ತುಂಬಾ ಊಟ ಮಾಡ್ಬಿಟ್ಟಿದೀವಲ್ಲ, ಇನ್ನೇನ್ ಮಾಡಕ್ ಆಯ್ತದೆ. ಅದೇನು ಅನ್ಸ್ಬತ್ತಲ್ಲ ಅಂತ ಅನ್ಬಿಟ್ಟು ಅಷ್ಟೇ. ಹೊಟ್ಟೆಲ್ಲ ಈ ಉಚ್ಚಾಟಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀಯಾ? ಏನು ಹೇಳಲ್ಲ ಗೈಸ್. ಮನೇಲಿ ತುಂಬಾ ಬೋರು, ಹೋದ್ರೆ ಚೆರಿನ್ ನೆನಪಾಗುತ್ತಂತೆ, ಅದಕ್ಕೆ ನನ್ನ ಕರ್ಕೊಂಡಿಗೆ ಸುತ್ತಾಡ್ತಾ ಇರೋದು. ನೀನೇನ್ ಮಾಡ್ತೀಯ? ಅವಳು ಇದ್ರೆ ನೀನ್ ಬರ್ತಾ ನೀನೇನ್ ಮಾಡ್ತೀಯ? ಗೈಸ್, ನಾವ್ ಇವಾಗ ಬೆಂಗಳೂರಿಗೆ ಹೋಗೋಣ ಅಂತ ಅನ್ಕೊಂಡಿದ್ವಿ. ಬ್ಯಾಂಗ್ಳೂರ್ಗೆ ಹೋಗೋಣ ಅಂತ ಅನ್ಕೊಂಡಿದೀವಿ. ಪಕ್ಕದ ಏರಿಯಾನಾ ಬ್ಯಾಂಗ್ಳೂರ್? ಆಕ್ಚುಲಿ ಇಲ್ಲಿ ಒಂದು ಪೆಟ್ರೋಲ್ ಹಾಕ್ಸಕ್ಕೆ ಒಂದು ಪೆಟ್ರೋಲ್ ಬಂಕ್ ಸಿಗ್ತಾ ಇಲ್ಲ. ಇದೆ, ಬಟ್ ಎಲ್ಲ ಕ್ಲೋಸ್ ಆಗ್ಬಿಟ್ಟಿದೆ, ಸಿಗ್ತಾ ಇಲ್ಲ ಏನೂನು. ಟೈಮ್ ಬಂದು 12 ಗಂಟೆ. ಇವಾಗ ಏನು ಇಲ್ಲ, ಆಕ್ಚುಲಿ ಇರುತ್ತೆ. ಹಿಂಗೆ ಹೋಗ್ತಾ ಇರ್ತೀವಲ್ವಾ, ಸೊ ಯಾರಾದ್ರೂ ಬಂದು ನನ್ನ ಹೊಡೆದಾಕ್ಬಿಟ್ಟು ನಮ್ಮ ಫೋನ್ ಎಲ್ಲ ಕಿತ್ಕೊಂಡು, ಗಾಡಿ ಕಿತ್ಕೊಂಡು ಹೊರಟೋದ್ರೆ ಏನ್ ಮಾಡ್ತೀಯಾ? ರ್ಯಾಪಿಡ್ ಮಾಡ್ಕೊಂಡು ಬರೋಣ ಬಾ. ಫೋನ್ ಇರಲ್ಲ ಅಲ್ವಾ, ಸುಮ್ಮನೆ ಡ್ರಾಪ್ ಕೇಳ್ಕೊಂಡು ಬರೋಣ ಬಾ. ಡ್ರಾಪ್ ಕೇಳ್ಕೊಂಡು ನೀನೇನ್ ಮಾಡ್ತೀಯಾ? ನಿನ್ಗಾರ ಉಳ್ಸಕ್ಕಾದ್ರೆ ಎಲ್ಲಾನು ಕೊಟ್ಕೊಂಡು ಬಂದ್ಬಿಡ್ಬೇಕು ತಾನೆ. ಮತ್ತೆ ನಾವಿಬ್ರು ಸೇಫ್ ಅಂದ್ರೆ ಸಾಕು. ಫೋನ್ ಏನು ಮತ್ತೆ ತಗೋಬೋದು ಏನಂತೀರಾ? ಕಾಣಿಸ್ತಾ ಇದೆಯಾ? ಶ್ರೀರಂಗಪಟ್ಟಣ, ಮಂಡ್ಯ, ಬೆಂಗಳೂರು
ಸೊ ಎಷ್ಟು ದೂರ ಟ್ರಾವೆಲ್ ಮಾಡ್ಕೊಂಡ್ ಬಂದ್ಬಿಟ್ಟಿದೀವಾ. ಹಾ ಮತ್ತೆ ಹೌದಾ ಗೈಸ್. ಸೊ ಗೈಸ್, ಶ್ರೀರಂಗಪಟ್ಟಣ ತಲುಪಿ ವಾಪಸ್ ರಿಟರ್ನ್ ಮೈಸೂರಿಗೆ ಹೋಗ್ತಾ ಇದೀವಿ. ಸೊ ಫುಲ್ ನನ್ಗೆ ಭಯ ನಮ್ಗೆ ಪೆಟ್ರೋಲ್ ಎಲ್ಲಿ ಖಾಲಿ ಆಗ್ಬಿಡುತ್ತೋ ಅಂತ. ಅಂದ್ರೆ ನಮ್ಗೆ ಒಂದು ಪ್ಲಾನ್ ಇಲ್ಲ, ಈ ತರ ಪ್ರಾಪರ್ ಪ್ಲಾನ್ ಇಲ್ಲ ಬರ್ತೀವಿ ಅಂತ. ಸೊ ಆ ಕತ್ಲೆ ಏನೋ ಕಾಣಿಸ್ತಲ್ಲ, ಏನಕ್ಕೆ ನಮ್ಮ ಮನೆ ಹತ್ರ ಏನಾದ್ರೂ ಆಫ್ ಆಗ್ಬಿಟ್ರೆ ಓಕೆ, ದೂರದಲ್ಲಿ ಆಫ್ ಆಗ್ಬಿಟ್ರೆ ಭಯ ಆಗುತ್ತೆ ಗೈಸ್. ಗೊತ್ತಿಲ್ದಿರೋ ರೋಡು ತಳ್ಕೊಂಡು ಹೋಗಕ್ಕೆ ಭಯ ಆಗುತ್ತೆ. ನಿನಗ್ ಭಯ ಆಗಲ್ವಾ? ನಾನು ಭಯ. ಸೊ ದೇವ್ರ ದಯೆ ಅಲ್ಲಿ ತನಕ ಪೆಟ್ರೋಲ್ ಇದ್ರೆ ಸಾಕು. ಶ್ರೀರಂಗಪಟ್ಟಣಕ್ಕೆ ಹೋಗಿ ನೋಡ್ದು, ಅಲ್ಲಿ ಏನೇ ಇರ್ಲಿಲ್ಲ. ಆ? ಶ್ರೀರಂಗಪಟ್ಟಣ ಹತ್ತತ್ರ ಹೋದು ಏನೇ ಇರ್ಲಿಲ್ಲ. ಅಲ್ಲಿ ಏನು ಇಲ್ಲ, ನಮ್ ಕಾಫಿ ಸಹ ಸಿಗ್ಲಿಲ್ಲ ನಮ್ಗೆ. ಸೊ ಎಲ್ಲ ಕ್ಲೋಸಿಂಗ್ ಟೈಮ್ ಬಂದ್ರೆ ಕಾಫಿ ಎಲ್ಲಿ ಸಿಗುತ್ತೆ ಗೈಸ್? ಸೊ ಅದೇ ಪ್ರಾಬ್ಲಮ್ ಅಷ್ಟೇ. ಅದು ಬೇರೆ ಲೈಟಿಂಗ್ಸ್ ಇಲ್ಲ, ಅಲ್ಲಿ ಫುಲ್ ಕರೆಕ್ಟ್ ಆಗಿ ಏನು ಲೈಟ್ ಇಲ್ಲ, ಏನಿಲ್ಲ. ಪೆಟ್ರೋಲ್ ಖಾಲಿ ಆಗ್ಬಿಟ್ರೆ ಆ ಕತ್ಲೆಯಲ್ಲಿ ತಳ್ಕೊಂಡ್ ಬರ್ಬೇಕಲ್ಲ ಅಂತ ಒಂದು ಭಯ. ಸೊ ಅದಕ್ಕೆ ಮೆತ್ತಿಗೆ ನಾವು ವಾಪಸ್ ಇನ್ನೇನು ಮುಂದೆ ತೋರಿಸು. ಸೊ ಗೈಸ್, ಫೈನಲಿ ಪೆಟ್ರೋಲ್ ಬಂಕ್ ಸಿಕ್ತು, ಬಂದ್ವಿ. ಯಪ್ಪ ದೇವ್ರೆ. ನೋಡಿ ಫೈನಲ್ ಆಗಿ ಅವಳಿಗೆ ಕಾಫಿ ಕೇಳಿದ್ದು. ಸೊ ನೋಡಿ ಕಾಫಿ ಈಸ್ಕೊಟ್ಟೆ. ಓಕೆನಾ? ಅಲ್ಲ, ಇವಳು ಲೈಫಲ್ಲೇ ಇವಳು ಗಾಡಿ ಮೇಲೆ ಕುತ್ಕೊಂಡು ಕಾಫಿ ಕುಡ್ದಿಲ್ಲ. ಅದು ಗಾಡಿ ಮೇಲೆ ಕುತ್ಕೊಂಡಿರ್ಲಿ ಅಲ್ಲ, ಅದನ್ನೇ ಹೇಳ್ತಿರೋದು. ಆ ತರ ಕೊಡ್ಸಿದ್ರು ಅಪ್ಪು ನಿಧಾನ 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 ಅಂತಾಳೆ. ಆಯ್ತಾ, ಆರಾಮಾಗಿ ಕುಡಿಬೇಕು. ನೀನು ನಪಕ್ಕಂತ ಕುಲ್ಕ್ಸಿದ್ರೆ ಎಲ್ಲ ಮೈ ಮೇಲೆ ಇರುತ್ತೆ. ಅಲ್ಲ, ಒಂದ್ಸಲ ತೋರ್ಸ್ಬಿಡ, ಆಮೇಲೆ ಇಲ್ಲ ಅನ್ಕೋಬಿಟ್ಟಾರ, ಆಮೇಲೆ ಚೆಲ್ಲಿಬಿಟ್ಟೆ ತೋರ್ಸು. ಓಕೆನಾ? ಓ ಗೈಸ್, ಫೈನಲಿ ಮನೆ ಹತ್ರ ಬಂದ್ವಿ. ಫುಲ್ ಟೈಮ್ ಇವಾಗ ಬಂದು 1 ಗಂಟೆ ಆಗಿದೆ ಗೈಸ್, ಕರೆಕ್ಟಾಗಿ 1 ಗಂಟೆ ಆಗಿದೆ. ಸೊ ಎಲ್ಲ ಖಾಲಿ, ರೋಡು ಖಾಲಿ ಹೊಡಿತಾ ಇದೆ. ಸದ್ಯಕ್ಕೆ ಲೈಟ್ ಉರಿತಿದ್ಯಲ್ಲ, ಅದೇ ನಮ್ಮ ಪುಣ್ಯ. ನಮ್ಮ ಮನೆಗೆ ಹೋಗೋ ದಾರಿ. ನಾವು ಸಾಮಾನು ತಗೊಂಡಿದ್ವಿ. ಸೊ ಗೈಸ್ ನೋಡಿ, ನನ್ನ ಕೂದಲೆಲ್ಲ ಹೆಂಗಾಗಿದೆ. ಸೊ ಕಿರಣ್ ನೋಡಿ. ಸೊ ಫೈನಲ್ ಆಗಿ ಮನೆಗೆ ರೀಚ್ ಆದ್ವಿ. ಥ್ಯಾಂಕ್ ಗಾಡ್, ಸೇಫ್ ಆಗಿ ರೀಚ್ ಆದ್ವಿ. ಸೊ ಯಾ, ಇನ್ನೇನು ಏನಿಲ್ಲ. ಹೇಗೆ ನಿನ್ನ ಹೊಗೆ ತರ ಕಾಣಿಸ್ತೈತೆ? ಹೌದಾ? ಓಕೆ, ನಮ್ಮ ಈ ನೈಟ್ ಔಟ್ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ಡೇ 7 ಇಷ್ಟೇನೆ ಗೈಸ್. ಸೊ thank you so much.